ಹಾಗೆ ಸಾತ್ವಿಕ್ ಫೌಂಡೇಶನ್ ಹೇಳುವ ಒಂದು NGO ಸಂಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ಕಟ್ಟಿದ್ದೇನೆ. ಅದರಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಜ್ಞಾನ ಜ್ಯೋತಿ ವಿದ್ಯಾರ್ಥಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೇವೆ. ಅದರಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಈ ಎಲ್ಲದರ ಜೊತೆಯಲ್ಲಿ ಕಳೆದ 10 ವರ್ಷದಲ್ಲಿ 10ನೇ ವರ್ಷ, ಇವತ್ತಿಗೆ ನಾನು 11ನೇ ವರ್ಷದಲ್ಲಿ ನಮ್ಮ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ಇದ್ದೇನೆ. ನನ್ನ ಉದ್ದೇಶ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ ಮತ್ತು ಯಲ್ಲಾಪುರ ತಾಲೂಕಿನಲ್ಲಿ ಕೆಮಿಕಲನ್ನು ಅತ್ಯಂತ ಕಡಿಮೆಯಾಗಿ ಬೆಳೆಸ್ತಾರೆ. ಯಾಕೆಂದರೆ ಮುಖ್ಯ ಬೆಳೆಗಳು ಅಡಿಕೆ, ತೆಂಗು, ಕಬ್ಬು, ಭತ್ತ ಮತ್ತು ಸಣ್ಣ ಪುಟ್ಟ ಕಾಳುಮೆಣಸುಗಳನ್ನು ಚೆನ್ನಾಗಿ ಬೆಳೀತಾರೆ. ಹಾಗಾಗಿ ಎಲ್ಲರೂ ದಡ್ಡಿ ಗೊಬ್ಬರಗಳನ್ನೇ ಬಳಸುವುದರಿಂದ ನಾವು ಅಲ್ಲಿ ಕೆಮಿಕಲನ್ನು ಉಪಯೋಗಿಸುವುದು ತುಂಬ ಕಡಿಮೆ. ಸಹಜವಾಗಿ ಭೂಮಿಯಲ್ಲಿ ಫಲವತ್ತತೆ ಇದೆ. ಅದರಲ್ಲಿ ಈ ನಮ್ಮ ಸಂಸ್ಥೆಯನ್ನು ಜೋಡಿಸಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 10 ವರ್ಷದ ಹಿಂದಿನಲ್ಲಿ ನಾನು ಸೇರಿಕೊಂಡಿರತಕ್ಕಂಥದ್ದು. ಇದಕ್ಕೆ ಅನೇಕರು ಸೀನಿಯರ್ ಇರ್ಬೋದು ಅಥವಾ ಜೂನಿಯರ್ ಇರ್ಬೋದು. ಈಗ ನನಗೇನು ಸನ್ಮಾನ ಅಂತ ಬಂತಲ್ಲಮ್ಮ, ಇದು ಅವರಿಗೆ ಸಲ್ತಕ್ಕಂಥದ್ದು. ಅವ್ರು ಇರೋದ್ರಿಂದ ನಮಗೆ ಈ ಒಂದು ಸ್ಥಾನ ಮಾನ ಎಲ್ಲ ಸಿಕ್ಕಿದೆ ಅಂತ ಹೇಳಿದೆ. ಅವರೆಲ್ಲರಿಗೂ ಕೂಡ, ಸೀನಿಯರಿಗೆ ಮತ್ತು ಜೂನಿಯರಿಗೆ ಕೂಡ ನನ್ನ ಹೃತ್ಪೂರ್ವಕದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೇನೆ. ಹಾಗೆ ಈ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂದರೆ, ಈ ನಮ್ಮ ಆಡು ಭಾಷೆಯಲ್ಲಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಂಸ್ಥೆ ಹೋಗದ ದಾರಿ ಇಲ್ಲ ಅಂತ ನನ್ನ ಇದು. ಪ್ರತಿಯೊಂದರಲ್ಲೂ ಕೂಡ ಅಗ್ರಿಕಲ್ಚರ್ ಇರ್ಬೋದು, ಅನಿಮಲ್ ಕಿಟ್ ಇರ್ಬೋದು, ಹೆಲ್ತ್ ಕಿಟ್ ಇರ್ಬೋದು, ಅಥವಾ ಈಗ ಬಂದಿರತಕ್ಕಂಥ ಅಸೆಸರೀಸ್ ಏನಿದೆ, ಫುಡ್ಡು ಅದು ಇರ್ಬೋದು, ಅದು ಎಲ್ಲದರಲ್ಲೂ ಕೂಡ ಅತ್ಯಂತ ಉತ್ತಮವಾದಂಥ ಫಲಿತಾಂಶಗಳನ್ನು ಹೊಂದಿರತಕ್ಕಂಥ ವಸ್ತುಗಳನ್ನು ನಮಗೆ ಸಂಸ್ಥೆ ಕೊಟ್ಟಿದೆ. ಹಾಗಾಗಿ ಗುರು ಚೆನ್ನಾಗಿರಬೇಕು, ಗುರುವಿನ ಜೊತೆಗೆ ಗುರಿಯೂ ಸರಿಯಾಗಿರಬೇಕು, ಆ ಮಧ್ಯದಲ್ಲಿ ನಾವಿರ್ತಕ್ಕಂಥವ್ರು ಇನ್ನೂ ಸರಿಯಾಗಿರಬೇಕು. ನಾವು ರೈತರ ಹತ್ರ ನಾವು ಹೋಗೋರು ಅವರಿಗೆ ಸುಳ್ಳೆ ಏನೋ ಒಂದು ಮಾಹಿತಿಯನ್ನು ಕೊಟ್ಟು ನಮಗೆ ದುಡ್ಡು ಆಗ್ತದೆ ಅಂತ ಹೇಳಿ ಮಾಡುವ ಉದ್ದೇಶವನ್ನು ನಾವು ಇಟ್ಕೊಳ್ಬಾರ್ದು. ಗುರು ಚೆನ್ನಾಗಿದ್ದಾರೆ, ಗುರಿಯೂ ಚೆನ್ನಾಗಿದೆ, ಈ ಮಧ್ಯದಲ್ಲಿ ನಾವು ಹೋಗುವವರು ಕೂಡ ಚೆನ್ನಾಗಿ ಇರಬೇಕು ಅಂತ ಹೇಳ್ತಾ, ಹಾಗಾದರೆ ಸಂಸ್ಥೆ ಏನು, ಒಂದು ಸಂಸ್ಥೆಯಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ಅಂತಂದರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನು ಕೊಡಬೇಕು ಸಂಸ್ಥೆ. ಆರ್ಥಿಕವಾಗಿ ಈಗ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಏನು ಸಂಸ್ಥೆ ಕೊಡ್ತಾ ಇದೆ ಅಂತೇಳಿ. ಸಾಮಾಜಿಕವಾಗಿ ನಮಗೆಲ್ಲ ಸನ್ಮಾನಗಳನ್ನು ಮಾಡ್ತಾ ಇದೆ, ಸಾಮಾಜಿಕವಾಗಿ ಏನನ್ನು ಕೊಡ್ತಾ ಇದೆ ಅಂತೇಳಿ ಗೊತ್ತಿದೆ. ಇನ್ನು ಶೈಕ್ಷಣಿಕವಾಗಿ ನಮಗೆಲ್ಲರಿಗೂ ಪ್ರತಿಯೊಂದನ್ನು ಕೂಡ ಅದರ ಹಾರ್ಡ್ ಕಾಪಿ ಇರ್ಬೋದು ಅಥವಾ ಸಾಫ್ಟ್ ಕಾಪಿ ಇರ್ಬೋದು, ಅದು ಕೂಡ ಕೊಡ್ತಾ ಇದೆ. ಇನ್ನು ಸಾಂಸ್ಕೃತಿಕವಾಗಿ ಏನು ಕೊಡ್ತಾ ಇದೆ, ಸಿಸ್ಟಮನ್ನು ಕೊಡ್ತಾ ಇದೆ. ಸಿಸ್ಟಮ್ ಅಂದರೆ ನಾವು ಎಷ್ಟೊತ್ತಿಗೆ ಬರಬೇಕು, ಯಾವ ರೀತಿ ಇರಬೇಕು, ಮುಂದೆ ಎಷ್ಟೊತ್ತಿಗೆ ರೆಡಿ ಆಗಬೇಕು, ಮುಂದೆ ನಮ್ಮ ಕೆಲಸಗಳು ಏನು ಅನ್ನುವಂಥದ್ದನ್ನು ಈ ಸಂಸ್ಥೆ ಕೊಡ್ತಾ ಇದೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ನಾವೆಲ್ಲ ಇಂದು ಸೇರಿಕೊಂಡಿದ್ದೇವೆ. ಈ ಜನ್ಮಭೂಮಿ ಉಳಿಸಿ ಅಂತ ಏನೋ ಒಂದು ಅಭಿಯಾನ ಇದೆಯೋ ಅದರಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ತಾವು ಕೂಡ ಇದರೆಲ್ಲ ಸೇರಿ ತಮಗೂ ಮತ್ತು ನಮಗೂ ವೈಯಕ್ತಿಕವಾಗಿ ಇದರಲ್ಲಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೇ ಇದಕ್ಕೆ ಸಹಕಾರ ಕೊಟ್ಟರು ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮಲ್ಲಿ ಮೂಲವಾಗಿ ಅಡಿಕೆಗೆ ಇದನ್ನು ಬಳಸುವಂಥದ್ದು. ಅಡಿಕೆಗೆ ಹೇಗೆ ಬಳಸ್ತೀವಿ ಅಂತಂದರೆ, ಮೊದಲು ನಾನು ಈ ಸಂಸ್ಥೆಗೆ ಬಂದಾಗ ಗ್ರೋ, ಬ್ಲೂಮು, ನೈಟ್ರೋಕಿಂಗು ಇಷ್ಟೇ ಇರೋದು. ಒಂದು ಕಿಟ್ ಕೊಡೋದು, 2 ಬ್ಲೂಮು, ಒಂದು ನೈಟ್ರೋಕಿಂಗು, 2 ಗ್ರೋ, ಅದಕ್ಕೆ ಒಂದು ಕಿಟ್ಟು 6,000 ರೂಪಾಯಿ, 5,000, 3,800 ಇತ್ತು ಕಿಟ್ಟು. ಈಗ 7,000 ರೂಪಾಯಿ ಕಿಟ್ ಬಂದಿದೆ. ಬೇಕಷ್ಟು ಅವಕಾಶಗಳಿದೆ ಆ ಕಿಟ್ಟಲ್ಲಿ. ಆಗ ಇರೋದು ಇಷ್ಟೇ. ಅದನ್ನು ಬಳಸಿಕೊಂಡು ನಾವು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ಕೊಂಡು ವ್ಯವಹಾರ ಮಾಡ್ತಾ ಬಂದ್ವಿ. 1 kg ಬಿಳಿ ಅಡಿಕೆ, ನಮ್ಮಲ್ಲಿ ಬಿಳಿ ಅಡಿಕೆ ಮತ್ತು ಕೆಂಪಡಿಕೆ ಎರಡೇ ಬರುವಂಥದ್ದು. ಈ ಕೆಂಪಡಿಕೆ 1 kg ಅಡಿಕೆ ತೂಗಬೇಕು ಅಂತ ಹೇಳಿದ್ರೆ 130ರಿಂದ 140 ಅಡಿಕೆ ಬೇಕು. ನಮ್ಮ ಸಂಸ್ಥೆಯ ಪ್ರಾಡಕ್ಟನ್ನು ಬಳಸಿದ ಮೇಲಿಂದ 95ರಿಂದ 98 ಅಡಿಕೆಗೆ 1 kg ಬರ್ತದೆ. ತೂಕ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. 1 ಎಕರೆಗೆ 1 ದಿವಸಕ್ಕೆ 2 ನಮ್ಮ ಪ್ರಾಡಕ್ಟನ್ನು ಹಾಕ್ಬೋದು. ಹಾಗಾಗಿ ಈಗಂತೂ ಅದರಲ್ಲಿ ಅದ್ಭುತವಾದಂಥ ರಾಮ್ ಗೊಬ್ಬರ ಬಂದಿದೆ, ಭೂಮಿ ಪವರ್ ಬಂದಿದೆ, ನಮಗೆ ರೋಗಗಳಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳು ಬಂದಿದೆ. ಇವೆಲ್ಲದನ್ನು ನಾವು ಇಟ್ಟುಕೊಂಡು ನಮ್ಮ ಆರ್ಥಿಕವಾಗಿ,
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲರೂ ಬೆಳೆಯೋಣ ಅಂತ ಹೇಳ್ತಾ, ಹಾಗೆ ನಮ್ಮಲ್ಲಿ ಕಬ್ಬು ಬೆಳೆಗಾರರಿದ್ದಾರೆ. ಇಲ್ಲಿ ಕಬ್ಬು, ಸಕ್ಕರೆ ಕಬ್ಬುಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಬೆಲ್ಲದ ಕಬ್ಬನ್ನು ಕುಳಿಯಲ್ಲಿ ಮಾಡ್ತಾರೆ. 2 ಕುಳಿ ಒಳಗೆ ಮಾಡ್ತಾರೆ. ಪ್ರತಿ ವರ್ಷ ಆ ಬೆಳೆಯನ್ನು ಬೆಳೆಯುವ ಒಬ್ಬರು ಇದ್ದಾರೆ, ಅಂದರೆ ತುಂಬ ಜನ ಇದ್ದಾರೆ. ಅವರೊಬ್ಬರು 10 ವರ್ಷದಿಂದ ಅದನ್ನೇ ಬೆಳೀತಾ ಇದ್ದಾರೆ. ಒಂದು ಕಬ್ಬನ್ನು ಅವರು ಇಡ್ತಾರೆ ಕಡೆದು. ಅದು ಬುಡ ಇಷ್ಟು ದೊಡ್ಡ ಇರುತ್ತೆ, ತುದಿನೂ ಅಷ್ಟೇ ದಪ್ಪ ಇರುತ್ತೆ. ಆಮೇಲೆ ನನ್ನ ಆಳಲ್ಲಿ ಅದು 4 ಆಳುಗಳು ಬಂದಿರುತ್ತೆ, ಅಷ್ಟೇ ಎತ್ತರ. ಆ ಒಂದು ಕಬ್ಬಿನ ಹಾಲನ್ನು ಯಾರು ಕುಡಿದರೆ ಅವರಿಗೆ 5,000 ರೂಪಾಯಿ ಬಹುಮಾನ ಇದೆ. ಇವತ್ತುವರೆಗೂ ಒಂದು ಕಬ್ಬಿನ ಹಾಲನ್ನು ಯಾರೂ ಕುಡಿಲಿಲ್ಲ. 5,000 ರೂಪಾಯಿ ಬಹುಮಾನ ಹೋಗಿ. ಕಬ್ಬಿನ ಜೊಲ್ಲೆ 20 ಅಡಿ ಇರುತ್ತೆ. ಪ್ರತಿ ವರ್ಷ ಕಾಂಪಿಟೇಷನ್ ಇಡ್ತಾರೆ. ಒಂದ್ ಗೊನೆಯಲ್ಲಿ ಒಂದ್ ಜೊಲ್ಲೆ ಇಟ್ಟಿರ್ತಾರೆ. ಇದು ಈ ಜೊಲ್ಲೆನ ಅಲ್ಲೇ ನಿಮ್ ಮುಂದೆನೆ ಜ್ಯೂಸ್ ತೆಗಿತಾರೆ. ಎಷ್ಟು ಜ್ಯೂಸ್ ಬರುತ್ತೋ ಅಷ್ಟು ಜ್ಯೂಸ್ ಯಾರು ಕುಡಿತಾರೆ ಅವ್ರಿಗೆ 5,000 ರೂಪಾಯಿ ಬಹುಮಾನ. ಜೊಲ್ಲೆನು ಫ್ರೀ, ಕುಡ್ದಿದ್ದು ಫ್ರೀ. ಇವತ್ತುವರೆಗೆ ಅದನ್ನು ಯಾರು ಕೂಡ ಅಚೀವ್ ಮಾಡಿಲ್ಲ. ಹಾಗೆ ಪೇಪರ್ ಅಲ್ಲೂ ಕೂಡ ಇದನ್ನು ಬಳಸಿ ಉತ್ತಮವಾದ ಶೈನಿಂಗ್ ಕೂಡ ಬಂದಿದೆ. ಮತ್ತು ಈಗ ಕೊಳೆ ರೋಗ ಅಂತ ಹೇಳ್ತೀವಲ್ಲ ನಾವು, ಫಂಗಸ್ ಇಂದ ಬಂದಿರತಕ್ಕಂಥದ್ದು, ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಿದೆ. ಭತ್ತಕ್ಕೆ ನಮ್ಮಲ್ಲಿ 1 ಎಕರೆಗೆ ಬರೀ 4 kg ಭೂಮಿ ಪವರನ್ನು ಬೆಳೆಸಿ 20 ಚೀಲ ಆಗುವ ಅಂದರೆ ಭತ್ತ ಚೀಲ ಅಂತ ಹೇಳ್ತೀವಿ ನಾವು, ಮೂಟೆ ನೀವು ಹೇಳ್ತೀರಾ 60 kg ಇರುತ್ತೆ, 60ರಿಂದ 70 kg. 20 ಚೀಲ ಆಗುವುದು 28 ಚೀಲ ಒಂದೇ ವರ್ಷದಲ್ಲಿ ಆಗಿರತಕ್ಕಂಥದ್ದು. ಮುಂದಿನ ವರ್ಷದಲ್ಲಿ ಮತ್ತೆ ಬೆಳೆಸಿದಾಗ 36 ಚೀಲ ಆಗಿದೆ, ಒಂದೇ ಎಕರೆಗೆ ಗದ್ದೆಗೆ ಬೆಳೆಸಿರುವಂಥದ್ದು. ಹಾಗಾಗಿ ಈ ಎಲ್ಲ ರೀತಿಯ ಬೆಳೆಗಳಿಗೆ ಉಪಯೋಗ ಆಗುವಂಥದ್ದು. ಇವನ್ ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಅಪ್ ಟು ತೆಂಗಿನ ಮರದವರೆಗೆ ಮಧ್ಯದಲ್ಲಿ ಯಾವ್ಯಾವ ಬೆಳೆಗಳು ಬರ್ತದೆ ಆ ಎಲ್ಲ ಬೆಳೆಗಳಿಗೆ ನಮ್ಮ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟನ್ನು ನಾವು ಬಳಸಿ ಅತ್ಯಂತ ಉತ್ತಮವಾಗಿ ನಾವು ಫಲಿತಾಂಶವನ್ನು ಕಂಡುಕೊಂಡಿದ್ದೇವೆ. ತಾವೆಲ್ಲ ಇವತ್ತು ಇದು ಅನೇಕ ಜನರು ಇಲ್ಲಿ ಬಂದು ಹೇಳಿದರು, ಇದೊಂದು ವೇದಿಕೆ ಅಂತ. ಇದು ವೇದಿಕೆ ಅಲ್ಲ, ಇದು ನಮ್ಮದೇ ಮನೆ. ನಾವು ಎಷ್ಟು ಗಟ್ಟಿ ಬೇಕಾದ್ರೂ ಮಾತಾಡ್ಬೋದು, ಇಲ್ಲಿ ಯಾರು ಮಾತಾಡಬೇಡ ಅಂತ ಹೇಳೋರೇ ಇಲ್ಲ. ಹಾಗೆ ಒಂದು ಸಣ್ಣ ತುಣುಕು ಸರ್, ನಾವು ಮತ್ತೊಂದು ಕಡೆ ಮೀಟಿಂಗಿಗೆ ಹೋದಾಗ ಹೇಳಿದರು, ಸರ್ ನೀವು ಎಷ್ಟೊತ್ತು ಮಾತಾಡ್ತೀರಿ? ನಾನೇ ಕೇಳಿ, ಸರ್ ನಾವು ಎಷ್ಟೊತ್ತು ಮಾತಾಡ್ಬೋದು ನಿಮ್ಮ ಜೊತೆ? ಸರ್ ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಾವು ನಮ್ಮ ಟೈಮಿಗೆ ಎದ್ದೋಗ್ಬಿಡ್ತೀವಿ ಅಂತ. ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಾವು ನಮ್ಮ ಟೈಮಿಗೆ ಎದ್ದೋಗ್ಬಿಡ್ತೀವಿ ಅಂತ. ಹಾಗೆ ಇಲ್ಲೆಲ್ಲರೂ ಇವತ್ತು ತುಂಬ ಅತ್ಯಂತ ಉತ್ಸಾಹಕರಾಗಿ ತಾವೆಲ್ಲ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ಸಂಸ್ಥೆ ನಮಗೆಲ್ಲ ಉತ್ತಮ ರೀತಿಯಲ್ಲಿ ಒಂದು ಗೌರವವನ್ನು ನೀಡಿದೆ. ಹಾಗೆ ನಮ್ಮ ಹರಿದ್ವಾರದ ಟ್ರಿಪ್ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು 15 ದಿವಸ, ಇವತ್ತು ಸೋಮವಾರ, ಇದು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಬಟ್ ಮಾಹಿತಿಗಾಗಿ ಇಷ್ಟೇ ಹೇಳೋದು. 15 ದಿವಸದ ಹಿಂದೆ ನಮ್ಮ ಮನೆಯವರು ಟೀಚರ್ ಇದ್ದಾರೆ ಮೇಡಮ್, ಗೊತ್ತಾಯ್ತಾ? ಅವರು ನಮ್ಮ ಮನೆಯಿಂದ ಬರೀ 10 ನಿಮಿಷಕ್ಕೆ ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗುವಾಗ ಬೈಕ್ನಲ್ಲಿ ಬಂದಂಥ 2 ಸರಗಳ್ಳರು ನಮ್ಮ ಮನೆಯವರ ಮಂಗಲಸೂತ್ರವನ್ನು ಹರ್ಕೊಂಡು ಹೋಗ್ಬಿಟ್ಟು, ಈ ಕಡೆ ಹರಿದ್ವಾರಕ್ಕೆ ಬರಬೇಕು ಆಲ್ರೆಡಿ ಫಿಕ್ಸ್ ಆಗಿದೆ, ಆ ಕಡೆ ಪೊಲೀಸ್ ಸ್ಟೇಷನ್ ಬೇರೆ ಇದೆ. ಪೊಲೀಸರು ತುಂಬ ಗೊತ್ತಲ್ಲ, ಪೊಲೀಸ್ ಸ್ಟೇಷನಿಗೆ ಹೋದರೆ ಹರ್ಕೊಂಡು ಹೋಗಿಬಿಟ್ರು ಕಳ್ಳರು. ಅವ್ರ ಪಾಡಿಗೆ ಅವ್ರು ಹೋದರು. ಇವರು ಆಮೇಲೆ ಫೋನ್ ಮಾಡಿದರು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇದನ್ನು ಮಾಡಿದರು. ನನಗೆ ಹರಿದ್ವಾರಕ್ಕೆ ಹೋಗಬೇಕೋ ಬೇಡವೋ ಅಂತೇಳಿ ಸಮಸ್ಯೆ. ಆದರೆ ಗಂಗಾ ಮಾತೆಯಿಂದ ಈ ಒಂದು ಅವಕಾಶ ಕೊಟ್ಟಿದ್ರೆ ಈ ಸಂಸ್ಥೆ ಇದು ಅಥವಾ ಆ ದೇವರ ಕೃಪೆ ಏನೋ ಗೊತ್ತಿಲ್ಲ. ಹಾಗೆ 5ನೇ ದಿವಸಕ್ಕೆ ಕಳ್ಳರು ಸಿಕ್ಕಿದ್ರು. ಆ ಸರನೂ ಇತ್ತು, ಅದರ ಜೊತೆಗೆ ಇನ್ನೂ 6 ತಾಳಿ ಸರ ಇತ್ತು, ಬೇರೆಯವ್ರದ್ದು ಎಲ್ಲೆಲ್ಲಿ ಹೊಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಒಂದು ಹಿಯರಿಂಗ್ ಆಗುತ್ತೆ. ಒಂದು ಹಿಯರಿಂಗ್ ಆದ ನಂತರದಲ್ಲಿ ಅದನ್ನು ಹೊರಳಿ ನಮಗೆ ಕೊಡಬಹುದು ಅಂತ ವಿಶ್ವಾಸ. ಆ ವಿಶ್ವಾಸವನ್ನು ಗಂಗಾ ಮಾತೆ ನೀಡ್ತದೆ ಅಂತ ಹೇಳುವ ಒಂದು ಸದುದ್ದೇಶದಿಂದ ಇವತ್ತು ದರ್ಶನವನ್ನು ಮಾಡಿದ್ದೇವೆ. ಈ ನಮ್ಮ ಸಂಸ್ಥೆ ಏನಿದೆಯಲ್ಲ, ಇದು ತಾನೊಂದೇ ತೆಗೆದುಕೊಳ್ಳುವುದಲ್ಲದೆ ಪಾಲನ್ನ ರೈತರಿಗಾಗಿ ಏನಾದರೂ ಕೊಡುವ ಸಂಸ್ಥೆ ಇದ್ರೆ ಅದು ಗ್ರೀನ್ ಪ್ಲಾನೆಟ್ ಒಂದೇ, ಯಾವ ಸಂಸ್ಥೆಗಳು ಇಲ್ಲ. ಹಾಗಾಗಿ ಇಲ್ಲಿ ರೈತರಿಂದ ಹಿಡಿದು ಅಪ್ ಟು ಯಾವ್ಯಾವ ಲೆವೆಲ್ ಇದೆ ಆ ಲೆವೆಲ್ವರೆಗೆ ಇರುವವರಿಗೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಸಂಸ್ಥೆ ಕೊಡುತ್ತದೆ ಅಂತ ಹೇಳ್ತಾ, ಈ ಸಂಸ್ಥೆಯ ಬಗ್ಗೆ ಇಲ್ಲಿ ಮಾತಾಡಲಿಕ್ಕೆ ಮತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.